ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚುನಾವಣೆ ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿಗಿಲ್ಲ ಊಟ ತಿಂಡಿ ಸೌಲಭ್ಯ. ಹೆಚ್ಚುವರಿ ಸಮಯ ದುಡಿದರೂ ಭತ್ಯೆ ಇಲ್ಲ. ಚೆಕ್ ಪೋಸ್ಟ್ ಸಿಬ್ಬಂದಿಗೆ ಆಹಾರ ಪೂರೈಸಲು ಆಗ್ರಹ. ಚೇಳೂರು ತಾಲೂಕಿನಲ್ಲಿ ಆವರಿಸಿದ ಬರದ ಛಾಯೆ. ಬತ್ತಿದ ಕೆರೆ ಕುಂಟೆಗಳು, ಜಾನುವಾರುಗಳ ದಾಹ ತೀರಿಸಲು ಪರದಾಟ. ಬಾಳು ನೀಡುವುದಾಗಿ ಮಹಿಳೆಯಿಂದ ಲಕ್ಷ ಹಣ ವಸೂಲಿ. ಎಲ್ಲಾ ಮುಗಿದ ಮೇಲೆ ಬೀದಿಗೆ ತಳ್ಳಿದ ಭೂಪ. ಮಹಿಳೆಯಿಂದ ಆರೋಪಿ ಮನೆ ಮುಂದೆ ಧರಣಿ. ಚಿಕ್ಕಬಳ್ಳಾಪುರ ಲೋಕಸಭೆ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಗೊಂದಲ ಇರುವುದು ನಿಜ. ಯಾರೇ ಅಭ್ಯರ್ಥಿಯಾದರೂ ಒಗ್ಗಟ್ಟಿನ ಹೋರಾಟ. ಸೀಕಲ್ ರಾಮಚಂದ್ರಗೌಡ ಸ್ಪಷ್ಟನೆ. ವಾರ್ತೆಗಳ ವಿವರ. ದೇಶಾದ್ಯಂತ ಲೋಕಸಭಾ ಚುನಾವಣೆ ಕಾವು ಏರತೊಡಗಿದೆ. ಪಕ್ಷಗಳಲ್ಲಿ ಟಿಕೆಟ್ ಕಿತ್ತಾಟ ತಾರಕಕ್ಕೇರಿದೆ. ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ಕಂದಾಯ ಸೇರಿದಂತೆ ಪೊಲೀಸ್ ಇಲಾಖೆಗಳು ಈಗಾಗಲೇ ರಸ್ತೆಗೆ ಇಳಿದಿವೆ. ಆದರೆ ಚೆಕ್ ಪೋಸ್ಟ್ಗಳಲ್ಲಿ ಹಗಲು ರಾತ್ರಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರಿಗೆ ಊಟ ತಿಂಡಿಯನ್ನು ನೀಡದ ಕಾರಣ ತೀವ್ರ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ನಮ್ಮ ವ್ಯವಸ್ಥೆಯೇ ಹಾಗೆಯಾ ಗೊತ್ತಿಲ್ಲ. ದಿನಪೂರ್ತಿ ದುಡಿಯುವವರಿಗೆ ನಿಜವಾದ ಸೌಲಭ್ಯ ಸಿಗುವುದಿಲ್ಲ ಎಂಬ ಮಾತಿದೆ. ಈ ಮಾತು ನಮ್ಮ ಪೊಲೀಸ್ ಇಲಾಖೆಗೆ ಹೇಳಿ ಮಾಡಿಸಿದಂತಿದೆ. ಯಾಕೆ ಅಂತೀರಾ? ಚುನಾವಣಾ ಕರ್ತವ್ಯದಲ್ಲಿ ನಿರತರಾಗಿರುವ ಪೊಲೀಸರಿಗೆ ಊಟ ತಿಂಡಿಯೂ ಸರಬರಾಜು ಮಾಡದ ಕಾರಣ ಸುಡು ಬಿಸಿಲಿನಲ್ಲಿ ಉಪವಾಸವೇ ಕರ್ತವ್ಯ ನಿರ್ವಹಿಸುವ ಸ್ಥಿತಿ ಹಲವರದಾದರೆ, ಮನೆಯಿಂದಲೇ ಊಟ ತಂದು ಒಣಗಿದ ಪದಾರ್ಥವನ್ನೇ ತಿನ್ನಬೇಕಾದ ಸ್ಥಿತಿ ಮತ್ತೆ ಹಲವರದು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ನಗದು ವಸ್ತುಗಳನ್ನು ಸಾಗಿಸುವ ಬಗ್ಗೆ ಪರಿಶೀಲನೆ ನಡೆಸಲು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 37 ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿದ್ದರೆ, ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿಯಲ್ಲಿ ಒಟ್ಟು 17 ಚೆಕ್ ಪೋಸ್ಟ್ ನಿರ್ಮಿಸಲಾಗಿದೆ. ಆಂಧ್ರದ ಗಡಿಗೆ ಹೊಂದಿಕೊಂಡಿರುವ ಬಾಗೇಪಲ್ಲಿ ಮತ್ತು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ತಲಾ 4 ಮತ್ತು ಇತರೆ ಕ್ಷೇತ್ರಗಳಲ್ಲಿ ತಲಾ 3 ಚೆಕ್ ಪೋಸ್ಟ್ಗಳಂತೆ ಒಟ್ಟು 17 ಚೆಕ್ ಪೋಸ್ಟ್ಗಳನ್ನು ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ. ಈ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿಯೂ ಕಂದಾಯ ಅಧಿಕಾರಿಗಳು ಸೇರಿ ಪೊಲೀಸರನ್ನು ನೇಮಿಸಲಾಗಿದ್ದು, ಚೆಕ್ ಪೋಸ್ಟ್ ದಾಟುವ ವಾಹನಗಳನ್ನು ಪ್ರತಿ ಇಂಚು ಪರಿಶೀಲನೆ ನಡೆಸಲಾಗುತ್ತಿದೆ. ಆದರೆ ಈ ಚೆಕ್ ಪೋಸ್ಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸಲು ನಿಯೋಜಿಸಲಾಗಿರುವ ಪೊಲೀಸರ ಪಾಡು ಹೇಳತೀರದಂತಾಗಿದೆ. ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿಗಳು ಚೆಕ್ ಪೋಸ್ಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಎಲ್ಲ ಇಲಾಖೆಗಳ ಅಧಿಕಾರಿಗಳು 3 ಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಆದರೆ ಈ ಚೆಕ್ ಪೋಸ್ಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಪೊಲೀಸರು ಮಾತ್ರ ಕೇವಲ 2 ಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅಂದರೆ ಬೆಳಗ್ಗೆ 8 ಗಂಟೆಗೆ ಕರ್ತವ್ಯಕ್ಕೆ ಹಾಜರಾದರೆ ಸಂಜೆ 8ರವರೆಗೂ ಕರ್ತವ್ಯ ನಿರ್ವಹಿಸುತ್ತಿರುವುದಾಗಿ ಹೆಸರು ಬಹಿರಂಗಗೊಳಿಸಿದ ಚೆಕ್ ಪೋಸ್ಟ್ನಲ್ಲಿ ಕರ್ತವ್ಯ ನಿರತ ಪೊಲೀಸರು ಅಳವತ್ತುಕೊಂಡಿದ್ದಾರೆ. ಪ್ರತಿನಿತ್ಯ 12 ಗಂಟೆ ಕರ್ತವ್ಯ ನಿರ್ವಹಿಸಬೇಕಿದ್ದು, ಇವರಿಗೆ ಇತರೆ ಇಲಾಖೆ ಅಧಿಕಾರಿಗಳಿಗೆ ನೀಡುವಂತೆ ಚುನಾವಣಾ ಕರ್ತವ್ಯ ಭತ್ಯವನ್ನು ನೀಡುತ್ತಿಲ್ಲ ಎನ್ನಲಾಗಿದೆ. ಹೆಚ್ಚುವರಿಯಾಗಿ 4 ಗಂಟೆ ಕರ್ತವ್ಯ ನಿರ್ವಹಿಸಿದರೂ ಯಾವುದೇ ಭತ್ಯೆ ಸಿಗುತ್ತಿಲ್ಲ ಎಂಬುದು ಒಂದು ಕಡೆಯಾದರೆ, ಬೆಳಗ್ಗೆ 8 ಗಂಟೆಗೆ ಕರ್ತವ್ಯಕ್ಕೆ ಹಾಜರಾಗುವ ಪೊಲೀಸ್ ಸಿಬ್ಬಂದಿ ಸಂಜೆ 8 ಗಂಟೆಯವರೆಗೂ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕನಿಷ್ಠ ಇವರಿಗೆ ತಿಂಡಿ ಮತ್ತು ಊಟದ ವ್ಯವಸ್ಥೆಯನ್ನು ಜಿಲ್ಲಾಡಳಿತವಾಗಲಿ ಪೊಲೀಸ್ ಇಲಾಖೆಯಾಗಲಿ ಒದಗಿಸದಿರುವುದು ಪೊಲೀಸರ ಸಂಕಷ್ಟಕ್ಕೆ ಕಾರಣವಾಗಿದೆ. ಇಲಾಖೆಯಿಂದ ತಿಂಡಿ ಊಟದ ವ್ಯವಸ್ಥೆ ಇಲ್ಲದ ಕಾರಣ ಕೆಲವು ಚೆಕ್ ಪೋಸ್ಟ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ತಮ್ಮ ಮನೆಯಿಂದಲೇ ಬಾಕ್ಸ್ ತರುತ್ತಿದ್ದು, ಅದು ಈ ಸುಡು ಬಿಸಿಲಿಗೆ ಒಣಗಿದ ಸ್ಥಿತಿ ತಲುಪುತ್ತಿರುವ ಕಾರಣ ಮಧ್ಯಾಹ್ನದ ವೇಳೆ ಊಟ ಮಾಡಲು ಆಗದ ಸ್ಥಿತಿ ತಲುಪಿ ಪರದಾಡುವಂತಾಗಿದೆ. ಇನ್ನು ಸಣ್ಣ ಶೆಡ್ಗಳನ್ನು ನಿರ್ಮಾಣ ಮಾಡಿ ಚೆಕ್ ಪೋಸ್ಟ್ಗಳಾಗಿಸಿದ್ದು, ಪ್ರಸ್ತುತ ಸುಡು ಬಿಸಿಲಿಗೆ ಆ ಶೆಡ್ಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಲೇ ಸಾಧ್ಯವಾಗದ ಸ್ಥಿತಿ ಈ ಸಿಬ್ಬಂದಿ ಎದುರಿಸುತ್ತಿದ್ದಾರೆ. ಹಾಗಾಗಿ ಕನಿಷ್ಠ ಶುದ್ಧ ಕುಡಿಯುವ ನೀರು ಮತ್ತು ತಿಂಡಿ ಊಟವನ್ನಾದರೂ ಇಲಾಖೆಯಿಂದ ನೀಡಲು ಕ್ರಮ ಕೈಗೊಳ್ಳಬೇಕೆಂದು ಚೆಕ್ ಪೋಸ್ಟ್ನಲ್ಲಿ
ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿ ಅಳಲು ತೋಡಿಕೊಂಡಿದ್ದು, ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಗಮನ ಹರಿಸಬೇಕು. ಪೊಲೀಸ್ ಸಿಬ್ಬಂದಿ ಮನವಿ ಮಾಡಿದ್ದಾರೆ. ಹೊರಬಂದು ಮಾತನಾಡಿದರೆ ಶಿಸ್ತು ಉಲ್ಲಂಘನೆ ಆರೋಪ ಎದುರಿಸುವ ಆತಂಕ ಇರುವುದರಿಂದ ಸಿಟಿವಿ ನ್ಯೂಸ್ಗೆ ಚೆಕ್ಪೋಸ್ಟ್ನಲ್ಲಿ ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿ ಮನವಿ ಮಾಡಿದ್ದು, ಕೂಡಲೇ ಕ್ರಮ ಕೈಗೊಳ್ಳುವರೆ ಕಾದು ನೋಡಬೇಕಾಗಿದೆ. ಜಂಗಲಹಳ್ಳಿ ಅಶ್ವಥ್ ಜೊತೆ ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ 2 ವರ್ಷಗಳ ಹಿಂದೆ ಸುರಿದ ಭಾರೀ ಮಳೆಗೆ ಚೇಳೂರು ಸುತ್ತಮುತ್ತಲಿನ ಹಲವಾರು ಕೆರೆ ಬಾವಿಗಳು ಭರ್ತಿಯಾಗಿದ್ದವು. ನಂತರದ ವರ್ಷಗಳಿಂದ ಮಳೆ ಅಭಾವದಿಂದ ಕೆರೆ ಬಾವಿಗಳ ತಳ ಮುಟ್ಟಿ ಬಿರುಕು ಬಿಟ್ಟಿವೆ. ಇನ್ನು 500-600 ಅಡಿ ಆಳ ಕೊರೆಯಿಸಿದ್ದ ಕೊಳವೆ ಬಾವಿಗಳಲ್ಲೂ ಅಂತರ್ಜಲ ಬತ್ತಿದೆ. ಜನ ಜಾನುವಾರು ಕುಡಿಯುವ ನೀರಿಗೆ ಪರಿತಪಿಸುವಂತಾಗಿದೆ. ತಾಲೂಕಿನಾದ್ಯಂತ ಕಳೆದ 1 ತಿಂಗಳ ಆರಂಭದಲ್ಲಿ ಹಿಂದೆಂದೂ ಕಾಣದಷ್ಟು ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಜನತೆ ಬಿಸಿಲಿನ ಧಗೆ ತಡೆಯಲಾರದೆ ಹೈರಾಣಾಗುತ್ತಿದ್ದಾರೆ. ರಾಜ್ಯದಲ್ಲಿ ಬರಡು ನಾಡೆಂದೇ ಹೆಸರುವಾಸಿಯಾದ ಸಂಪೂರ್ಣ ಬಯಲು ಪ್ರದೇಶವೆನಿಸಿರುವ ಬಾಗೇಪಲ್ಲಿ, ಚೇಳೂರು ತಾಲೂಕಿನಲ್ಲಿ ದಿನೇ ದಿನೇ ಬಿಸಿಲಿನ ತಾಪ ತೀವ್ರ ಸ್ವರೂಪ ಪಡೆಯುತ್ತಿದೆ. ಅಲ್ಪ ಸ್ವಲ್ಪ ನೀರಿರುವ ಕೆರೆ ಕಟ್ಟೆಗಳು ಬರಿದಾಗಿವೆ. ಇದರಿಂದ ತಾಲೂಕಿನ ಜನ ಜಾನುವಾರುಗಳು ಹನಿ ನೀರಿಗೂ ಪರಿತಪಿಸುವಂತಾಗಿದೆ. ಕುರಿ ಮೇಕೆಗಳು ನೀರಿಗಾಗಿ ತೋಟಗಳಲ್ಲಿರುವ ಪಂಪ್ ಸೆಟ್ ಬಳಿ ನಿರ್ಮಿಸಿರುವ ನೀರಿನ ತೊಟ್ಟಿಗಳನ್ನು ಹುಡುಕಬೇಕಾಗಿದೆ. ಇಂಥದರಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳ ಬಿಸಿಲನ್ನು ಎದುರಿಸುವುದು ಹೇಗೆ ಎಂಬ ಚಿಂತೆ ಕಾಡುತ್ತಿದೆ. ಮುಂಗಾರು ಮಳೆ ಕಳೆದ ವರ್ಷ ಕೈಕೊಟ್ಟಿದ್ದ ಹಿನ್ನೆಲೆಯಲ್ಲಿ ನೂತನ ತಾಲೂಕಿನ ಹಲವು ಬಾವಿ, ಕೆರೆ, ಕುಂಟೆ ಹಾಗೂ ಬೋರ್ವೆಲ್ಗಳು ಬತ್ತಿವೆ. ಬಿಸಿಲು ಹೊಡೆತದಿಂದ ನೀರಿರುವ ಕೆರೆಗಳು ಬತ್ತುವ ಸ್ಥಿತಿಗೆ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಂಕಟ ಅಧಿಕಗೊಳ್ಳಲಿದೆ ಎನ್ನುವ ಆತಂಕ ಒಂದೆಡೆಯಾದರೆ, ಕೆರೆ, ಬಾವಿ ಹಾಗೂ ಅಂತರ್ಜಲ ಅವಲಂಬಿಸಿ ಬೆಳೆದು ನಿಂತ ಬೆಳೆಗಳು ಬಾಡುವ ಆತಂಕ ಕಾಡುತ್ತಿದೆ. ಚೇಳೂರು ಸಮೀಪದ ಶೇರ್ಖಾನ್ ಕೋಟೆಯ ಕೆರೆಯಲ್ಲಿ 2 ವರ್ಷಗಳ ಹಿಂದೆ ತುಂಬಿ ತುಳುಕಿದ ಕೆರೆಯಲ್ಲಿ ಇಂದು 30% ಪ್ರಮಾಣದ ನೀರು ಇದೆ. ಉಳಿದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿನ ಕೆರೆಗಳು ಖಾಲಿಯಾಗಿ ಬಿರುಕು ಬಿಟ್ಟಿವೆ. ಇನ್ನು ಬೈರಪ್ಪನಹಳ್ಳಿ, ಮೂಗಿರೆಡ್ಡಿಪಲ್ಲಿ, ಪುಲ್ಲಗಲ್ಲು ಸೇರಿದಂತೆ ಅನೇಕ ಕೆರೆ ಬಾವಿಗಳು ಬತ್ತಿ ಹೋಗಿದ್ದು, ಸಣ್ಣ ಪುಟ್ಟ ಕುಂಟೆ ಹಾಗೂ ಕೆರೆಗಳು ಸಂಪೂರ್ಣ ಬತ್ತಿ ಹೋಗಿವೆ. ಕಳೆದ ವರ್ಷ ತುಂಬಿದ ಕೆರೆಗಳು ಇಂದು ಬರಿದು ಬರಡಾಗಿವೆ. ಇದರಿಂದ ಅಂತರ್ಜಲ ಮಟ್ಟವು ಕುಸಿಯುವ ಸ್ಥಿತಿ ಕಾಡುತ್ತಿದೆ. ಕೆರೆ ನೀರು ಜೀವಾಳವಾಗಿಸಿಕೊಂಡ ಕೆರೆ ಸುತ್ತಲಿನ ರೈತರ ಬೆಳೆಯೂ ಒಣಗುವ ಹಂತ ತಲುಪಿದೆ. ಕೊಳವೆ ಬಾವಿಗಳಿಗೂ ನೀರಿನ ಬರ ಕಾಡುತ್ತಿದೆ. ಹಲವು ಬೋರ್ವೆಲ್ಗಳು ಇಂದು ನಾಳೆ ಎಂಬ ಪರಿಸ್ಥಿತಿ ತಲುಪಿದೆ. ಇನ್ನು ಕೆಲವು ಬೋರ್ವೆಲ್ಗಳು ಈಗಾಗಲೇ ಬತ್ತಿ ಹೋಗಿವೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಕೆರೆ ಹಾಗೂ ಕುಂಟೆಗಳ ಸಂರಕ್ಷಣೆಗಾಗಿ ಹಾಗೂ ಅವುಗಳ ನಿರ್ವಹಣೆ ಮಾಡಲು ಹೂಳು ತೆಗೆಯುವ ಪದ್ಧತಿ ಇದೆ. ಆದರೆ ಇವು ಬಹಳಷ್ಟು ಕಳ್ಳ ಗುತ್ತಿಗೆದಾರರ ಹೊಟ್ಟೆ ತುಂಬಿಸುವುದು. ಆದರೆ ಅವುಗಳಿಂದ ಹೂಳು ತೆಗೆಯುವ ಪದ್ಧತಿ ಬರೀ ಕಾಟಾಚಾರಕ್ಕೆ ಎಂಬಂತೆ ಆಗಿದೆ. ಇದರಿಂದ ಮಳೆಯ ನೀರು ಕೆರೆ ಕುಂಟೆಗಳಿಗೆ ಬಂದರೂ ಕೆಲವೇ ದಿನಗಳಲ್ಲಿ ಹಿಂಗುತ್ತಿವೆ. ಕುರಿ, ಮೇಕೆ ಹಾಗೂ ಕಾಡು ಪ್ರಾಣಿಗಳು ಕೆರೆ ಕುಂಟೆಗಳಲ್ಲಿ ನೀರು ಮೂಸಿ ನೋಡುತ್ತಿಲ್ಲ. ಕೆಲವೊಂದು ಕೆರೆಗಳಲ್ಲಿ ಮೀನುಗಳು ಬಿಟ್ಟಿದ್ದು ಅವುಗಳಿಗೆ ಸಾಗಾಣಿಕೆ ಎಂದು ಮೀನುಗಳಿಗೆ ವಿವಿಧ ಬಗೆಯ ಆಹಾರವನ್ನು ಕೆರೆ ಕುಂಟೆಗಳಲ್ಲಿ ಎಸೆದಿದ್ದರು. ಇದರಿಂದ ನೀರು ಕಲುಷಿತಗೊಂಡಿವೆ. ಇದರಿಂದ ಕುರಿ ಹಾಗೂ ಮೇಕೆಗಳು ನೀರನ್ನು ಕುಡಿಯುತ್ತಿಲ್ಲ. ಆದ್ದರಿಂದ ಮಧ್ಯಾಹ್ನ ಹಾಗೂ ಸಂಜೆ ಸಮಯದಲ್ಲಿ ಸುಮಾರು 4-5 ಕಿಲೋಮೀಟರ್ ದೂರ ಮನೆಗಳಿಗೆ ಬಂದು ನೀರು ಉಣಿಸುವ ದುಸ್ಥಿತಿ ಎದುರಾಗಿದೆ ಎನ್ನುತ್ತಾರೆ ಕುರಿಗಾಯಿ ನಾರಾಯಣರವರು. ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಬಾಳು ಕೊಡುವುದಾಗಿ ನಂಬಿಸಿದ ಭೂಪನೊಬ್ಬ ಮಹಿಳೆಯಿಂದ ಲಕ್ಷ ಹಣ ಲಪಟಾಯಿಸಿರುವ ಆರೋಪ ಕೇಳಿಬಂದಿದ್ದು, ವಂಚನೆ ಮಾಡಿದವನ ಮನೆ ಮುಂದೆ ಮಹಿಳೆ ಮತ್ತು ಕುಟುಂಬಸ್ಥರಿಂದ ಧರಣಿ ನಡೆಸಲಾಗುತ್ತಿದೆ. ಈ ಭೂಪ ಅಮಾಯಕ ಮಹಿಳೆಯನ್ನು ನಂಬಿಸಿ ಎಲ್ಲ ರೀತಿಯಲ್ಲೂ ಬಳಸಿಕೊಂಡಿರುವುದಾಗಿ ಮಹಿಳೆ ಆರೋಪಿಸಿದ್ದು, ಇದೀಗ ಬೀದಿಗೆ ತಳ್ಳಿದ್ದಾನೆ ಅಂತ ಆತನ ಮನೆಯ ಮುಂದೆ ಧರಣಿ ಕೂತಿದ್ದಾಳೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಘಟನೆ ನಡೆದಿದ್ದು, ಮಹಿಳೆಗೆ ವಂಚಿಸಿರುವ ಆರೋಪಿ ವಿಜಯಪುರ ಪಟ್ಟಣದ ಪುರುಷೋತ್ತಮ್ ಎಂದು ತಿಳಿದು ಬಂದಿದೆ. ಕಳೆದ ಹಲವು ವರ್ಷಗಳಿಂದ ಗಂಡ ಹೆಂಡತಿಯಂತೆ ಒಂದೇ ಮನೆಯಲ್ಲಿದ್ದ ಇಬ್ಬರು
ಮಹಿಳೆಗೆ ತವರು ಮನೆಯಿಂದ ಬಂದಿದ್ದ 10 ಲಕ್ಷ ಹಣ ಹಾಗೂ ಒಡವೆಗಳನ್ನು ಪಡೆದು ವಂಚನೆ ಮಾಡಿರುವ ಆರೋಪ ಮಹಿಳೆಗೆ ಮನೆ ಕಟ್ಟಿಕೊಡುವುದಾಗಿ ಹಣ ಪಡೆದು ಇದೀಗ ಬೀದಿಗೆ ತಳ್ಳಿರುವುದಾಗಿ ಮಹಿಳೆ ಅಳವತ್ತುಕೊಂಡಿದ್ದಾರೆ. ಕುಟುಂಬಸ್ಥರ ಜೊತೆ ಆಗಮಿಸಿ ವಂಚನೆ ಮಾಡಿದ್ದಾನೆ ಅಂತ ನೊಂದ ಮಹಿಳೆಯಿಂದ ಧರಣಿ ನಡೆಸಲಾಗುತ್ತಿದ್ದು, ಮನೆಯ ಮುಂದೆ ತಮಟೆ ಹೊಡೆಯುವ ಮೂಲಕ ಮಹಿಳೆ ಕುಟುಂಬಸ್ಥರಿಂದ ಮನೆಯ ಮುಂದೆ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಂಚನೆ ಮಾಡಿದ ಪುರುಷೋತ್ತಮನ ವಿರುದ್ಧ ದೂರು ದಾಖಲಿಸಿ ನ್ಯಾಯಕ್ಕಾಗಿ ಮಹಿಳೆಯ ಒತ್ತಾಯ ಮಾಡಿದ್ದಾರೆ. ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಹೈಕಮಾಂಡ್ಗೂ ಗೊಂದಲದ ಗೂಡಾಗಿದೆ. ಸದ್ಯ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದರೂ ಯಾರು ಅಭ್ಯರ್ಥಿ ಆಗುತ್ತಾರೆ ಎಂಬ ಗೊಂದಲ ಕ್ಷೇತ್ರದ ಜನತೆಯಲ್ಲಿ ಹೆಚ್ಚಾಗಿದೆ. ಸದ್ಯ ಶಿಡ್ಲಘಟ್ಟ ನಗರದ ಸೇವಾಸೌಧದಲ್ಲಿ ನಡೆದ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಸಮಾವೇಶದ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ನಾನು ಮುಂಚೂಣಿಯಲ್ಲಿದ್ದೇನೆ. ಜೊತೆಗೆ ಲೋಕಸಭಾ ಕ್ಷೇತ್ರ ಹಾಗೂ ಹೈಕಮಾಂಡ್ ಅಭ್ಯರ್ಥಿಯಾಗಿ ಯಾರನ್ನೇ ಘೋಷಿಸಿದರೂ ಅವರ ಪರವಾಗಿ ಪಕ್ಷ ಹಾಗೂ ನಾವು ಕೆಲಸ ಮಾಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಕೋಲಾರಲ್ಲಿ ಈಗೇನು ಬಿಜೆಪಿಗಾದರೆ ಯಾರು ಕೊಟ್ಟರು ಮಾಡಬೇಕಂತ ನಮಗೆ ಸೂಚನೆ ಇದೆ. ನಾವೇನು ಇಂಥವ್ರಿಗೆ ಕೊಡಬೇಕಂತ ಹೇಳಿಲ್ಲ. ಈಗಾಗಲೇ ಇರ್ತಕ್ಕಂಥ ನಮ್ಮ ಎಂ ಪಿಯವರು ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕೊಡಬೇಕಂತ ನಾವು ಕೇಳಿದ್ದೀವಿ. ಅದು ಬಿಟ್ಟು ಬೇರೆ ಪಕ್ಷ ತೀರ್ಮಾನ ಮಾಡ್ತೀವಿ ಅಂದರೂ ನಾವು ಬದ್ಧವಾಗಿದ್ದೀವಿ ಅಂತ ಹೇಳಿದ್ದೀವಿ. ಬಹುತೇಕ ಇಂದು ಅಥವಾ ನಾಳೆ ಅಭ್ಯರ್ಥಿಗಳ ಆಯ್ಕೆ ಫೈನಲ್ ಆಗಲಿದ್ದು, ಅಭ್ಯರ್ಥಿ ಯಾರು ಎಂಬುದು ತಿಳಿಯಲಿದೆ ಎಂದು ಹೇಳಿದ್ದಾರೆ. ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯಲ್ಲಿ ಜೆಡಿಎಸ್ನಿಂದ ಕೋಲಾರಕ್ಕೆ ಬೇಡಿಕೆ ಇತ್ತು, ಆದರೆ ಈವರೆಗೂ ತೀರ್ಮಾನ ತೆಗೆದುಕೊಂಡಿಲ್ಲ. ಆದರೆ ಈಗ ಬಿಜೆಪಿ ಹಾಗೂ ಜೆಡಿಎಸ್ ಎರಡು ಒಂದೇ ಆಗಿದ್ದು, ಎರಡು ಪಕ್ಷಗಳು ಮೋದಿಗಾಗಿ ಕೆಲಸ ಮಾಡುತ್ತಿವೆ. ಎರಡು ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೂ ನಾವು ಕೆಲಸ ಮಾಡುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಆಕಾಂಕ್ಷಿಯಾಗಿದ್ದೇನೆ. ಹಿರಿಯ ಮುಖಂಡರಿಗೆ ಮನವಿ ಮಾಡಿದ್ದೆ. ಈಗ ಟಿಕೆಟ್ ಕೊಟ್ಟರೆ ನಿಂತು ಗೆಲ್ಲಲು ಶ್ರಮ ವಹಿಸುತ್ತೇನೆ. ಈಗ ಪಕ್ಷದ ತೀರ್ಮಾನಕ್ಕೆ ಕಾಯುತ್ತಿದ್ದೇನೆ ಎಂದು ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ಸ್ಪಷ್ಟಪಡಿಸಿದ್ದಾರೆ. ಭಾರತದಲ್ಲಿ ಈಗ ಚುನಾವಣೆ ಘೋಷಣೆ ಆಗಿದೆ. ಈಗಾಗಲೇ ಚುನಾವಣೆ ದಿನಾಂಕ ಮತ್ತು ರಿಸಲ್ಟ್ ದಿನಾಂಕ ಕೂಡ ನಿಗದಿ ಆಗಿದೆ. ಈ ನಿಟ್ಟಿನಲ್ಲಿ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಭಾಗದಲ್ಲಿ ಏನು ನಾವೆಲ್ಲ ಇವತ್ತು ತುಂಬ ಯುವಕರಿಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಪಕ್ಷದಲ್ಲಿ ಸ್ಥಾನಮಾನ ಕೊಟ್ಟು ಇವತ್ತು ಪಕ್ಷ ದೊಡ್ಡ ಮಟ್ಟಿಗೆ ಬೆಳೆಸ್ತಕ್ಕಂಥ ಅವಕಾಶ ಕೊಟ್ಟಿದೆ. ಈಗೇನು ನಾವೆಲ್ಲ ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ಏನು ಅಭಿಯಾನ ಈಗಾಗಲೇ ಶುರು ಮಾಡಿ 1 ತಿಂಗಳಾಗಿದೆ. ಗೋಡೆ ಬರಹ ಆಯಿತು, ಗ್ರಾಮ ಚಲೋ ಕಾರ್ಯಕ್ರಮ ಆಯಿತು. ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಮೋದಿಯವರು ಕೊಡ್ತಕ್ಕಂಥ 10 ವರ್ಷ ಕೊಡುಗೆಯನ್ನು ನಾವೆಲ್ಲ ಮತದಾರರಿಗೆ ಮನೆ ಮನೆಗೆ ತಲುಪ್ತಕ್ಕಂಥ ಕೆಲಸವನ್ನು ಆಗಲೇ ಹಮ್ಮಿಕೊಂಡಿದ್ದೀವಿ. ಅಖಂಡ ಭಾರತದಲ್ಲಿ ಮತ್ತೊಮ್ಮೆ ಮೋದಿ ಆಗ್ತಕ್ಕಂಥದ್ದು ನಿಶ್ಚಿತ ಆಗಿದೆ. ತಮಗೆಲ್ಲ ಗೊತ್ತಿದೆ, ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ನಾವೇನು ಇದು ಲಾಸ್ಟ್ ಟೈಮು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ದೆ ನಾನು. ನಮ್ಮ ಕಚೇರಿಯನ್ನು ಯಾಕೆ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿದೆ, ಶಿಡ್ಲಘಟ್ಟದಲ್ಲಿ 2 ಬಾರಿ 3 ಬಾರಿ BJPಯಲ್ಲಿ ಟಿಕೆಟ್ ಕೊಟ್ಟಿರ್ತಕ್ಕಂಥವ್ರು ವಾಪಸ್ಸು ಶಿಡ್ಲಘಟ್ಟ ಕಡೆ ಬಂದಿಲ್ಲ ಅಂತಕ್ಕಂಥ ಆಪಾದನೆ ಇತ್ತು. ಜಿಲ್ಲಾ ಮಟ್ಟಕ್ಕೆ ಸಮಾವೇಶ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಶಿಡ್ಲಘಟ್ಟಕ್ಕೆ ಒಂದು ಸೌಭಾಗ್ಯ ಇದೆ. ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟದಲ್ಲಿ ಕೂಡ BJP ಬಾವುಟ ಹಾರಿಸ್ತೀವಿ. ಈಗ ನಮಗೆ JDS ಮತ್ತು BJP ಮೈತ್ರಿ ಏನಿದೆ, ಈಗಾಗಲೇ ಸೀಟಿಗೆ ಹೋಗಿ JDSಯಿಂದ ಕೋಲಾರಕ್ಕೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ತೀರ್ಮಾನ ಆಗಿಲ್ಲ, ಇವತ್ತು ನಾಳೆ ತೀರ್ಮಾನ ಆಗುತ್ತೆ. ನಮಗೇನು BJP ಆದರೂ ಒಂದೇ, JDS ಆದರೂ ಒಂದೇ, ಇಬ್ಬರು ಸೇರಿ ಎಲೆಕ್ಷನ್ ಮಾಡ್ತಾ ಇರೋದ್ರಿಂದ, ಮೋದಿಗೋಸ್ಕರ ಮಾಡ್ತಾ ಇರೋದ್ರಿಂದ ಎಲ್ಲ ಸಿದ್ಧತೆ ರೆಡಿಯಾಗಿದೆ. ನಾವೆಲ್ಲ ಸ್ವಾಗತಿಸಿದ್ದೀವಿ. ಯಾರು ಕೊಟ್ಟರು ನಾವು ಕೆಲಸ ಮಾಡ್ತೀವಿ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಹೆಸರು ಬಂದಿರತಕ್ಕಂಥದ್ದು ನಿಜ. ಈಗ ಏನು
ಹಿರಿಯ ಮುಖಂಡರುಗಳಿಗೆ ದಯಮಾಡಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ. ಪಕ್ಷದಲ್ಲಿ ಮಾಡ್ತಕ್ಕಂಥ ಏನೇ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದೀನಿ. ನಮಗೇನು ಟಿಕೆಟ್ ಕೊಟ್ಟರೆ ನಿಲ್ಲೋದಕ್ಕೂ ನಾನು ರೆಡಿ ಇದ್ದೀನಿ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ರಾಜ್ಯದಲ್ಲಿ ಪ್ರಖ್ಯಾತಿ ಪಡೆದಿರುವ ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೊಡ್ಡ ಜಾತ್ರಾ ಮಹೋತ್ಸವ ಮಾರ್ಚ್ 22ರಂದು ಜರುಗಲಿದೆ. ರಾಜ್ಯದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ 108 ಅಡಿ ಎತ್ತರದ ಗೌತಮ ಪಂಚರಥೋತ್ಸವ ಆಕಾಶ ಎತ್ತರಕ್ಕೆ ಕಣ್ತೆರೆದು ನೋಡುವಷ್ಟು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡು ನಿಂತಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಲಕ್ಷಾಂತರ ಭಕ್ತ ಸಾಗರ ನಂಜುಂಡೇಶ್ವರನ ದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಭಾಗಿಯಾಗಲಿದ್ದಾರೆ. ಭಕ್ತರಿಗೆ ನಂಜುಂಡೇಶ್ವರನ ದೇವಾಲಯದಲ್ಲಿ ಜಿಲ್ಲಾ ಮತ್ತು ತಾಲೂಕು ಆಡಳಿತದಿಂದ ಕುಡಿಯುವ ನೀರು, ತಂಪು ಪಾನೀಯ, ಶೌಚಾಲಯ ಇನ್ನೂ ಅನೇಕ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ದೇವಾಲಯ ಸುತ್ತಲಿರುವ ರಾಜಬೀದಿಯಲ್ಲಿ ಸುಗಮ ರೀತಿಯಲ್ಲಿ ರಥ ಸಂಚರಿಸಲು ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜಾ ಕಾರ್ಯದಲ್ಲಿ ಭಕ್ತರು ಭಾಗವಹಿಸಲು ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನಿಯೋಜನೆಗೊಳಿಸಲಾಗಿದೆ. ನಂಜನಗೂಡಿನ ಶಾಸಕ ದರ್ಶನ್ ಧ್ರುವನಾರಾಯಣ್, ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರವೀಂದ್ರ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಅಲರ್ಟ್ ಆಗಲು ತಿಳಿ ಹೇಳಲಾಗಿದೆ. ಕಪಿಲಾ ನದಿಯ ದಡದ ಸುತ್ತ ಮತ್ತು ರಥ ಸಂಚರಿಸುವ ಕಡೆ ಹೆಚ್ಚುವರಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕಟ್ಟೆಚ್ಚರ ವಹಿಸಲಾಗಿದೆ ಎಂದು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಎಂ ಜಗದೀಶ್ ಕುಮಾರ್ ಹೇಳಿದ್ದಾರೆ. ಸುಸಜ್ಜಿತ ಆಂಬ್ಯುಲೆನ್ಸ್ ವ್ಯವಸ್ಥೆ ಹಾಗೂ ಆರೋಗ್ಯ ಕೇಂದ್ರಗಳು ಇತ್ಯಾದಿಗಳನ್ನು ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ. ಹಾಗೂ ದಿನಾಂಕ 21/3/2024ರಿಂದ ನಿರಂತರವಾಗಿ ಆಗಮಿಸುವ ಭಕ್ತಾದಿಗಳು ಯಾತ್ರಾರ್ಥಿಗಳಿಗೆ ನಿರಂತರ ದಾಸೋಹ ವ್ಯವಸ್ಥೆಯನ್ನು ಸಹಿತ ಕಲ್ಪಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಯಾತ್ರಾರ್ಥಿಗಳು ಆಗಮಿಸಿ ರಥೋತ್ಸವವನ್ನು ಯಶಸ್ವಿಗೊಳಿಸಬಹುದು. ನಾವು ನಂಜನಗೂಡಿನಲ್ಲಿ ರಥದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ. ನಾವು ಸುಮಾರು 4ನೇ ತಲೆಮಾರಿಂದ ಇವಾಗ ನಾವು ನಡೆಸ್ಕೊಂಡು ಬರ್ತಾಯಿದ್ವಿ. ಇದು ಗೌತಮ ರಥ ಅಂತ ಮಾಘ ಮಾಸದಲ್ಲಿ ಬೀಳುತ್ತೆ. ಪ್ರತಿ ವರ್ಷ 5 ರಥಗಳಾಗುತ್ತವೆ ನಂಜನಗೂಡಲ್ಲಿ. ಮೊದಲನೇದು ವಿನಾಯಕನ ರಥ ಹೋಗುತ್ತೆ, ಮತ್ತು ಎರಡನೇದಾಗಿ ಶಿವನ ಸ್ವಾಮಿಯವ್ರ ರಥ ಹೋಗುತ್ತೆ. ಅದರಿಂಭಾಗ ಚಂಡಿಕೇಶ್ವರ ಅವ್ರ ರಥ ಬರುತ್ತೆ, ಮತ್ತು ಅದರಿಂಭಾಗ ಸುಬ್ರಹ್ಮಣ್ಯೇಶ್ವರ, ಕೊನೆಯದಾಗಿ ಪಾರ್ವತಿ ಅಮ್ಮನವ್ರ ರಥ ಬರುತ್ತೆ. ಈ ಸ್ವಾಮಿ ರಥ ಬಂದು 96.5 ಅಡಿ ಹೈಟ್ ಇದೆ, ಮತ್ತು 250 ಟನ್ನು ತೂಕ ಬರುತ್ತೆ. ಸ್ವಾಮಿ ರಥಕ್ಕೆ 6 ಚಕ್ರಗಳಿರ್ತವೆ. ಮತ್ತು ಪ್ರತಿ ವರ್ಷ ಹೊಸ ಹಗ್ಗಗಳಾಗ್ತೀವಿ. ಸ್ವಾಮಿ ರಥ ತುಂಬ ವೇಟ್ ಇರೋದ್ರಿಂದ ಮಂಗಳೂರಿಂದ ತರಿಸ್ಕೊಳ್ತೀವಿ. ಅದು 18 ಇಂಚ್ ದಪ್ಪ, 350 ಅಡಿ ಸುತ್ತಳತೆ ಇರುತ್ತೆ ಸ್ವಾಮಿ ರಥಕ್ಕೆ. ಒಟ್ಟು 3 ಹಗ್ಗಗಳಾಗ್ತೀವಿ. ಮತ್ತು ಈ ನುರಿತ ಕೆಲಸಗಾರಗಳಿಂದ ನಾವು ರಥದ ಕೆಲಸ ಮಾಡಿಸ್ತೀವಿ. ಮತ್ತು ಇದು ಸ್ವಾಮಿ ರಥ 96 ಅಡಿ ಹೈಟ್ ಬರುತ್ತೆ, ಮತ್ತು ಕಳಶ 6 ಅಡಿ ಇರುತ್ತೆ ಅದ್ರ ಮೇಲ್ಗಡೆ. ನಾವು ರಥಚಾಲನೆ ಅಂತ ದೊಡ್ಡ ಜಾತ್ರೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ರಥಚಾಲನೆ ಅಂತ 1 ತಿಂಗಳು ಮುಂಚೆ ಮಾಡ್ತಾರೆ. ನಾವು ಅದು ಬಿಟ್ಟು 1 ವಾರ ಬಿಟ್ಟು ನಾವು ಜಾತ್ರೆ 15 ಅಂತ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಈಗೆಲ್ಲ ಕಂಪ್ಲೀಟ್ ಆಗಿದೆ ರಥದ ಎಲ್ಲ ಕೆಲಸಗಳು. ಬಾವುಟ ಬಿಡ್ತಾ ಇದ್ದಾರೆ. ಇವತ್ತು ಸಂಜೆ ಒಳಗಡೆ ಕಂಪ್ಲೀಟ್ ಆದರೆ ನಾಳೆ ಬೆಳಗ್ಗೆ ಸ್ವಾಮಿ ರಥಕ್ಕೆ ಹಗ್ಗಗಳಾಗ್ತೀವಿ. ಹಗ್ಗ ಹಾಕಿ ಪದ್ಮಗಳಿರ್ತೀವಿ. ಪದ್ಮ ಇಟ್ಟು ನಾಳೆ ಸಂಜೆಗೆ ಬಾಳೆಕಂಬ, ಮಾವಿನಸೊಪ್ಪು, ತೋರಣ ಕಟ್ಟಿದ್ರೆ ಕಂಪ್ಲೀಟ್ ಆಗುತ್ತೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಬಸ್ ಫ್ರೀ ಬಸ್ಸಾಗ ಹತ್ತು ಬೆಂಗಳೂರಾಗು ಮಂಗಳೂರಾಗು. ಬೇರೆ ಜಿಲ್ಲೆ ಏನಕ್ಕೆ ನಮ್ಮ ಜಿಲ್ಲೆಗೆ ಇಟ್ಕೊಳ್ಬೇಕು? ಅವನ್ನ ಹೇಳು. ನಮ್ಮ ಜಿಲ್ಲೆಗೆ ಗಂಡಸರು ಇಲ್ವೇ? ಬೇರೆ ಜಿಲ್ಲೆ ಗಂಡಸಿರೋದು. ಕೆಲಸ ಮಾಡದೇ ಇರೋರಿಗೆಲ್ಲನೂ ಸಿಂಪತಿ ಮೇಲೆ ಟಿಕೆಟ್ ಕೊಟ್ಬಿಟ್ಟು ನಾನು ಅನಾಥ, ನಾನು ಇದು ಅಂತ ಕೊಟ್ಬಿಟ್ರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಇವಾಗ? ಮುಸ್ಲಿಮ್ಸ್ ಆದ್ರೂ ನಾವು ಪಕ್ಕಾ BJPನೇ. ನಮಗೆ ಸುಧಾಕರಣ ಬೇಕೇ ಬೇಕು. ಕಾಂಗ್ರೆಸ್ನವರು ಇಷ್ಟಿನಿಂದ ಬಂದಿದ್ರಲ್ಲ, ಪ್ರದೀಪ್ ಈಶ್ವರ್ ಅವರೇ, ನೀವೇ ಆಗಲಿ ಏನು ಮಾಡಿದ್ರ?
ಯಾರಿಗೆ ಆಗಲಿ ಫ್ರೀ ಅನ್ನೋದು ಏನದು ಅದು ಕೊಡಬಾರ್ದು ಸರ್. ಇದು ಇಂಪ್ರೂವ್ಮೆಂಟ್ ಮಾಡಲಿ. ಅವರು 5 ವರ್ಷ ಇರುವಷ್ಟು ನಮಗೆ ಎಲ್ಲರಿಗೂ ಒಳ್ಳೆ ಕೆಲಸ ಮಾಡಬೇಕು, ಅದು ನಮ್ಮದು. ನಮ್ಗೆ ಅಭಿವೃದ್ಧಿ ಯಾರು ಮಾಡಿದ್ದಾರೆ? ಇವಾಗ ಈ ಅಭಿವೃದ್ಧಿ ಮಾಡಿದವರು ಇನ್ನು ಮುಂದಕ್ಕೆ ಇನ್ನೆಷ್ಟು ಅಭಿವೃದ್ಧಿ ಮಾಡಲ್ಲ. ಒಂದು ಧರ್ಮನ ಎತ್ಕಟ್ಟೋದು, ಇನ್ನೊಂದು ಧರ್ಮನ ಎತ್ಕಟ್ಟೋದು, ಇನ್ನೊಂದು ಧರ್ಮ ಜಗಳ ಬಿಡೋದು, ಫೈಟಿಂಗ್ ಬಿಡೋದು ನೋಡ್ತಾ ಇರೋ ಜನಗಳಿಗೆ. ಜನಮತ ವಿಶೇಷ ಕಾರ್ಯಕ್ರಮ ವೀಕ್ಷಿಸಿ ಶುಕ್ರವಾರದಿಂದ ಪ್ರತಿದಿನ ಸಂಜೆ 8:30ಕ್ಕೆ ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೊಡ್ಡ ಜಾತ್ರಾ ಮಹೋತ್ಸವ 2024. ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದೊಡ್ಡ ಜಾತ್ರಾ ಮಹೋತ್ಸವ ಅಂಗವಾಗಿ ಇದೇ ಮಾರ್ಚ್ 22ರಂದು ಶುಕ್ರವಾರ ಬೆಳಗ್ಗೆ 6:30ರಿಂದ 6:50 ಗಂಟೆಯೊಳಗೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ಗೌತಮ ಪಂಚ ಮಹಾರಥೋತ್ಸವ ಹಾಗೂ ಮಾರ್ಚ್ 24ರಂದು ಭಾನುವಾರ ರಾತ್ರಿ 7 ಗಂಟೆಗೆ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವ ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಆಡಳಿತ ವರ್ಗ, ನಂಜನಗೂಡು. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಮಿಂಚಿನ ಕಾರ್ಯಾಚರಣೆ ನಡೆಸಿರುವ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಪ್ಲಾಸ್ಟಿಕ್ ಸಂಗ್ರಹಣಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 5 ಬಾಲ ಕಾರ್ಮಿಕರನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೊಸಕೋಟೆ ತಾಲೂಕಿನ ದೊಡ್ಡಗಟ್ಟಿಗನಬ್ಬೆ ಬಳಿಯ ಗೋದಾಮಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಾಲಕಾರ್ಮಿಕರ ರಕ್ಷಣೆ ಮಾಡಲಾಗಿದ್ದು, ಪ್ಲಾಸ್ಟಿಕ್ ವಿಂಗಡಣೆ ಮಾಡುವ ಘಟಕದಲ್ಲಿ ಅಕ್ರಮವಾಗಿ ಮಕ್ಕಳನ್ನ ಕೆಲಸಕ್ಕೆ ಮಾಲೀಕ ಇಟ್ಟುಕೊಂಡಿದ್ದ ವಿಚಾರ ಬಹಿರಂಗವಾಗಿದೆ. ಸಾರ್ವಜನಿಕರ ದೂರು ಹಿನ್ನೆಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ ಕಾರ್ಮಿಕ ಅಧಿಕಾರಿಗಳು ಬಾಲಕಾರ್ಮಿಕರ ಪತ್ತೆ ಮಾಡಿದ್ದಾರೆ. 5 ಮಕ್ಕಳನ್ನು ರಕ್ಷಿಸಿ ಪುನರ್ವಸತಿ ಕೇಂದ್ರಕ್ಕೆ ಬಿಟ್ಟಿರುವ ಅಧಿಕಾರಿಗಳು ಪ್ಲಾಸ್ಟಿಕ್ ಸಂಗ್ರಹಣಾ ಘಟಕದ ವಿರುದ್ಧ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ದೂರು ದಾಖಲಿಸಿಕೊಂಡಿರುವ ಅಧಿಕಾರಿಗಳು ತನಿಖೆ ಮುಂದುವರಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ದೊಡ್ಡಗಟ್ಟಿಗನಬ್ಬೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಗಣಿಗಾರಿಕೆ ಅಬ್ಬರಕ್ಕೆ ಆ ಗ್ರಾಮಸ್ಥರು ಅಕ್ಷರಶಃ ರೋಸಿ ಹೋಗಿದ್ದಾರೆ. ಟಿಪ್ಪರ್ಗಳು ಈ ಗ್ರಾಮಸ್ಥರ ನಿದ್ದೆಗೆಡಿಸಿವೆ. ಹಗಲು ರಾತ್ರಿ ಎನ್ನದೆ ಓವರ್ಲೋಡ್ ಟಿಪ್ಪರ್ಗಳು ಇಲ್ಲಿ ಓಡಾಡುತ್ತಲೇ ಇರುತ್ತವೆ. ಇದರಿಂದ ಗ್ರಾಮದ ಜನರು ಜೀವ ಕೈಯಲ್ಲಿ ಹಿಡಿದು ಜೀವನ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕ್ರಷರ್ಗಳ ಧೂಳಿನಿಂದ ರೈತರು ಬೆಳೆದ ಬೆಳೆಗಳು ಹಾಳಾಗುತ್ತಿವೆ ಎಂದು ರಾಷ್ಟ್ರೀಯ ಹೆದ್ದಾರಿ 44ರ ಯಲಗಲಹಳ್ಳಿ ಕ್ರಾಸ್ನಲ್ಲಿ ರೈತರು 100 ಲಾರಿಗಳನ್ನು ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಶಾಸಕ ಪ್ರದೀಪ್ ಈಶ್ವರ್ ಸ್ವಗ್ರಾಮ ಪೆರೇಸಂದ್ರ ಬಳಿಯ ಹಿರೇನಾಗವಲ್ಲಿ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆ ಅಬ್ಬರ ಜೋರಾಗಿದ್ದು, ಕಾನೂನು ಮೀರಿ ಓವರ್ಲೋಡ್ ಜಲ್ಲಿ ಎಂಸ್ಯಾಂಡ್ ಸಾಗಾಟ ಮಾಡುವ ಟೇಪರ್ಗಳ ಹಾವಳಿಗೆ ಅದರಿಂದ ಬರುವ ಧೂಳಿಗೆ ಯಲಗಲಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅಕ್ಷರಶಃ ನಲುಗಿ ಹೋಗಿದ್ದಾರೆ.
ಇಲ್ಲಿನ ಬಹುತೇಕ ಕಲ್ಲು ಗಣಿಗಾರಿಕೆ ಹಾಗೂ ಕ್ರಷರ್ ಘಟಕಗಳು ಹಾಲಿ ಮಾಜಿ ರಾಜಕಾರಣಿಗಳ ಹಾಗೂ ಅವರ ಸಂಬಂಧಿಕರ ಒಡೆತನಕ್ಕೆ ಸೇರಿವೆ ಎನ್ನಲಾಗಿದೆ. ಹೀಗಾಗಿ ಇಲ್ಲಿ ಏನೇ ಅಕ್ರಮ ಕಾನೂನು ಬಾಹಿರ ನಡೆದರೂ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಓವರ್ಲೋಡ್, ಧೂಳು ಹಾಗೂ ವೇಗವಾಗಿ ಓಡಾಡುವ ಟಿಪ್ಪರ್ ವಾಹನಗಳ ಹಾವಳಿಯಿಂದ ಜನರು ಬೇಸತ್ತು ಹೋಗಿದ್ದಾರೆ. ಹೀಗಾಗಿ ಬುಧವಾರ ಯಲಗಲಹಳ್ಳಿ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ರು. ಗ್ರಾಮಸ್ಥರು ನೂರಾರು ಟಿಪ್ಪರ್ಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಗ್ರಾಮದ ಯುವಕರು, ಹಿರಿಯರು ಸೇರಿದಂತೆ ಇತರರು ಒಂದಾಗಿ ಟಿಪ್ಪರ್ ತಡೆದ್ರು. ಟಿಪ್ಪರ್ಗಳು ಓವರ್ಲೋಡ್ ಮಾಡಿಕೊಂಡು ಹೋಗುವುದರಿಂದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ಗ್ರಾಮದಲ್ಲಿ ಸಿಕ್ಕಾಪಟ್ಟೆ ಧೂಳು ಬರ್ತಿದೆ. ಇದೇ ಅಕ್ಕಪಕ್ಕದಲ್ಲಿ ನಮ್ಮದೊಂದು 4 ಎಕರೆ ಜಮೀನಿದೆ, 4 ಬೋರ್ ಇದೆ. ಒಂದು 2-3 ವರ್ಷದಿಂದ ಬೆಳೆ ಬೆಳೆಯೋಕ್ಕಾಗ್ತಾಯಿಲ್ಲ. ಕ್ರಷರ್ಗಳಲ್ಲಿ ಕೆಲಸಕ್ಕೆ ಬರೋಣ ಅಂದ್ಕೊಂಡ್ರೆ ಕೆಲಸಕ್ಕೆ ಬಂದರೆ ಈ ಕ್ರಷರ್ ರೋಡು ಒಂದು 4-5 ಕಿಲೋಮೀಟ್ರ್ ಬರೀ ಗುಣಿಗಳು, ಧೂಳು, ನೀರು ಹಾಕಲ್ಲ ಕ್ರಷರ್ ರೋಡ್ಗೆ. ಕ್ರಷರ್ಗಳವ್ರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ಸ್ವಲ್ಪ ನೀರು ಹಾಕ್ರಿ ಅಂತ ನಾವು ಒತ್ತಾಯ ಮಾಡಿದ್ರು ಕೂಡ ಅವರು ತಲೆಗೆ ಹಾಕ್ಕೊತಾ ಇಲ್ಲ. ಇದಕ್ಕೇನಾದರೂ ಅವರು ಪರಿಹಾರ ತಗೊಳ್ಳಿಲ್ಲ ಅಂದರೆ ನಾವು ಮುಂದೆ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಂದರೆ ನಾವು ಬೆಳೆ ಇಟ್ಟಿದ್ದು ಬೆಳೆ ಇಷ್ಟಕ್ಕೆ ಯಾವ ಬೆಳೆ ಇಕ್ಕಿದ್ರೂ ಅದನ್ನು ಆಗ್ತೈತೆ. ಈ ಕ್ರಷರ್ ತೋಡಿಂದ ನಮ್ಮ ಬೆಳೆ ಎಲ್ಲ ಫುಲ್ ಹಾನಿ ಆಗಿದೆ. ಕ್ರಷರ್ ಬಂದರೆ ಯಾವನವ್ರಿಗೆ ಹೇಳಿದ್ರು ಯಾರು ತಲೆ ಕೆಡಿಸ್ಕೊಂತಲ್ಲ. ಇಲ್ಲಿ ಅಲ್ಗೂ ಇವಾಗ ಎಲ್ಲರೂ ಪ್ರತಿಯೊಬ್ಬರು ಹೇಳ್ಕೊಂಬಂದಿದ್ದೀವಿ, ಇದು ಧೂಳು ಥರ ಬರ್ತೈತೆ, ಬೆಳೆ ಆಗ್ತಾಯಿಲ್ಲ ಅಂತೆಲ್ಲ ಹೇಳಿದ್ವಿ. ಯಾರ್ಯಾರು ಕ್ರಷರ್ ಯೂನಿಯನ್ ಆಗಲಿ, ಯಾರು ಕ್ರಷರ್ ಓನರ್ಗಳಾಗಲಿ ಯಾರು ತಲೆಗೆ ಹಾಕ್ಕೊಂತಲ್ಲ ಇದ್ರ ಬಗ್ಗೆ. ಇದೇ ಥರ ಮುಂದೆ ಹೋದರೆ ನಮ್ಮ ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ದೊಡ್ಡದಾಗಿ ಮಾಡಬೇಕಾಗುತ್ತೆ ಅಂತ ನಾವೆಲ್ಲ ರಿಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ನೋಡಿ ಹೇಳಬೇಕು. ಈ ಬಗ್ಗೆ ಪೊಲೀಸ್ ಇಲಾಖೆ, ಆರ್ಟಿಒ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಟಿಪ್ಪರ್ಗಳಿಂದ ನಮಗೆ ತೊಂದರೆಯಾಗುತ್ತಿದೆ ಎಂದು ಮನವಿ ಮಾಡಿದ್ರು ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಹೀಗೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗುಡಿಬಂಡೆ ಪ್ರವೀಣ್, ಸಿಟಿವಿ ನ್ಯೂಸ್, ಪೆರೇಸಂದ್ರ. ಚಾಮರಾಜನಗರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವರುಣ ಕ್ಷೇತ್ರದಲ್ಲಿ 3 ಚೆಕ್ಪೋಸ್ಟ್ಗಳು, ನಂಜನಗೂಡು ಕ್ಷೇತ್ರದಲ್ಲಿ 3 ಚೆಕ್ಪೋಸ್ಟ್ ತೆರೆಯಲಾಗಿದೆ ಎಂದು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಹೇಳಿದರು. ನಂಜನಗೂಡು ತಾಲೂಕು ಆಡಳಿತ ಭವನದಲ್ಲಿ ಮಾತನಾಡಿದ ಅವರು, ಕಳೆದ ಚುನಾವಣೆಯಲ್ಲಿ 9 ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿತ್ತು. ಈ ಬಾರಿ 6 ಚೆಕ್ ಪೋಸ್ಟ್ಗಳನ್ನು ಮಾಡಲಾಗಿದೆ. ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ತಾಂಡವಪುರ, ಮಾದೇಗೌಡನಹುಂಡಿ, ಹಡಜನ ಹಾಗೂ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಈರೇಗೌಡನಹುಂಡಿ, ಯಲಚಲಗೆರೆ, ಕ್ಯಾರ್ಪುರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಚೆಕ್ ಪೋಸ್ಟ್ ಹಾಕಲಾಗಿದೆ ಎಂದರು. ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ 50,000ಗಳಿಗಿಂತ ಹೆಚ್ಚು ಹಣವನ್ನು ತೆಗೆದುಕೊಂಡು ಹೋಗುವಂತಿಲ್ಲ. ಒಂದು ವೇಳೆ 50,000ಕ್ಕಿಂತ ಹೆಚ್ಚು ಹಣ ತೆಗೆದುಕೊಂಡು ಹೋದರೆ ಸೀಸ್ ಮಾಡಲಾಗುವುದು. ವರುಣ ಮತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಚುನಾವಣಾ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಚೆಕ್ ಪೋಸ್ಟ್ ಬಗ್ಗೆ ಹೇಳಬೇಕಾದ್ರೆ ನಮ್ಮಲ್ಲಿ ವರುಣ ಕ್ಷೇತ್ರದಲ್ಲಿ 3 ಹಾಗೂ ನಂಜನಗೂಡು ಕ್ಷೇತ್ರದಲ್ಲಿ 3. ಹೋದ ಸಾರಿ ಟೋಟಲ್ 2 ಕ್ಷೇತ್ರದಿಂದ 9 ಚೆಕ್ ಪೋಸ್ಟ್ ಇದ್ವು. ಈ ಸಾರಿ ನಾವು ಅದನ್ನು 6 ಮಾಡಿದ್ವಿ. ಏಕೆಂದರೆ ಚಾಮರಾಜನಗರ ಕಾನ್ಸ್ಟಿಟ್ಯೂನ್ಸಿ, ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈಗ ಅಕ್ಕಪಕ್ಕ ವರುಣ ಪಕ್ಕನೇ ನಂಜನಗೂಡು ಹೆಚ್ಚಿಗೆ ಚೆಕ್ ಪೋಸ್ಟ್ ಇತ್ತು, ಅದು ಅಗತ್ಯ ಇಲ್ಲ, ಅದನ್ನು ನಾವು ಮೈನಸ್ ಮಾಡಿದ್ವಿ. ಅದೇ ರೀತಿ ತಾಯೂರು ಚೆಕ್ ಪೋಸ್ಟು ಹಾಗೂ ಇನ್ನೊಂದು ರಾಮಪುರ ಚೆಕ್ ಪೋಸ್ಟ್. ಟೋಟಲ್ಲು ಇವಾಗ ನಮ್ಮಲ್ಲಿ 3 ಚೆಕ್ ಪೋಸ್ಟು ಯಾವುದು ವರುಣ ಕ್ಷೇತ್ರದಲ್ಲಿದೆ ಅಂದರೆ ತಾಂಡವಪುರ, ಮಾದೇಗೌಡನಹುಂಡಿ ಮತ್ತು ಇದು ಹಡ್ಜನ, ಅದು ವರುಣ ಕ್ಷೇತ್ರದ್ದು. ಮತ್ತು ನಮ್ಮ ನಂಜನಗೂಡು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಡಿಯಾಲ, ಹಿರೇಗೌಡನಹುಂಡಿ, ಇಡಿಯಾಲ ಭಾಗದ್ದು, ಆಮೇಲೆ ಕೇರ್ಪುರ, ಕೌಲಂದೆ ಭಾಗದ್ದು, ಆಮೇಲೆ ಹೆಜ್ಗೆರೆ ಚೆಕ್ ಪೋಸ್ಟ್. ತಾಂಡವಪುರ ಮತ್ತು ಹೆಜ್ಗೆರೆ ಮತ್ತು ಕೇರ್ಪುರ ಇವು ನ್ಯಾಷನಲ್ ಹೈವೇಸ್ ಜೊತೆಗೆ ನಮ್ಮ ಮಾದೇಗೌಡನಹುಂಡಿನೂ ಕೂಡ ನ್ಯಾಷನಲ್ ಹೈವೇಗೆ ಬರುತ್ತೆ. ಸೊ ಮೇಜರ್ 80% ಎಲ್ಲ ವೆಹಿಕಲ್ಸು ಇದರಲ್ಲಿ ಹೋಗುತ್ತೆ. ಈ ಸರಿ ನಾವು ಮೊಬೈಲ್ ಚೆಕ್ ಪೋಸ್ಟು ಕೂಡ ಮಾಡೋ ಸಿದ್ಧತೆ ನಾವು ಮಾಡ್ಕೋತಾ ಇದ್ದೀವಿ. ಅಂದರೆ ಸರ್ಪ್ರೈಸ್ ಆಗಿರುತ್ತೆ. ಒಂದು 4-5 ತಾಸು ಒಂದು ಕಡೆ ವೆಹಿಕಲ್ ಮೂಲಕ ಈಗ ನಿಲ್ಲಿಸ್ಕೊಂಡು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ.
ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲಾ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ವಿಜಯಪುರ ಪಟ್ಟಣದಲ್ಲಿ ಮತದಾನ ಜಾಗೃತಿ ಸ್ವೀಪ್ ಕಾರ್ಯಕ್ರಮಕ್ಕೆ ಪುರಸಭೆ ಮುಖ್ಯಾಧಿಕಾರಿ ಸಂತೋಷ್ ಚಾಲನೆ ನೀಡಿದರು. ವಿಜಯಪುರ ಪಟ್ಟಣದ ಪುರಸಭಾ ಆವರಣದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಪುರಸಭಾ ವ್ಯಾಪ್ತಿಯಲ್ಲಿ 33 ಮತಗಟ್ಟೆಗಳಲ್ಲಿ ಮತದಾನ ಆಗುವ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಮತದಾನ ಜಾಗೃತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಮತಕೇಂದ್ರಗಳಲ್ಲಿ ಹೆಚ್ಚು ಮತದಾನ ಮಾಡಲು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ವಿಜಯಪುರ ಪಟ್ಟಣದ ಗಾಂಧಿ ಚೌಕ ಬಸ್ ನಿಲ್ದಾಣ, ಸಂತೆ ಮೈದಾನ, ಶಿವಗಣೇಶ ವೃತ್ತ ಹಲವು ಕಡೆಗಳಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಪುರಸಭಾ ಕಂದಾಯ ನಿರೀಕ್ಷಕ ತ್ಯಾಗರಾಜ್, ಅನಿಲ್, ಪವನ್ ಜೋಶಿ, ಜನಾರ್ದನ್, ಸುನೀಲ್, ಮಂಜುನಾಥ್, ಪೃಥ್ವಿ, ಪೌರ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚುನಾವಣೆ ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿಗಿಲ್ಲ ಊಟ ತಿಂಡಿ ಸೌಲಭ್ಯ. ಹೆಚ್ಚುವರಿ ಸಮಯ ದುಡಿದರೂ ಭತ್ಯೆ ಇಲ್ಲ. ಚೆಕ್ ಪೋಸ್ಟ್ ಸಿಬ್ಬಂದಿಗೆ ಆಹಾರ ಪೂರೈಸಲು ಆಗ್ರಹ. ಚೇಳೂರು ತಾಲೂಕಿನಲ್ಲಿ ಆವರಿಸಿದ ಬರದ ಛಾಯೆ. ಬತ್ತಿದ ಕೆರೆ ಕುಂಟೆಗಳು, ಜಾನುವಾರುಗಳ ದಾಹ ತೀರಿಸಲು ಪರದಾಟ.
ಬಾಳು ನೀಡುವುದಾಗಿ ಮಹಿಳೆಯಿಂದ ಲಕ್ಷ ಹಣ ವಸೂಲಿ, ಎಲ್ಲಾ ಮುಗಿದ ಮೇಲೆ ಬೀದಿಗೆ ತಳ್ಳಿದ ಭೂಪ, ಮಹಿಳೆಯಿಂದ ಆರೋಪಿ ಮನೆ ಮುಂದೆ ಧರಣಿ. ಚಿಕ್ಕಬಳ್ಳಾಪುರ ಲೋಕಸಭೆ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಗೊಂದಲ ಇರುವುದು ನಿಜ, ಯಾರೇ ಅಭ್ಯರ್ಥಿಯಾದರೂ ಒಗ್ಗಟ್ಟಿನ ಹೋರಾಟ, ಸೀಕಲ್ ರಾಮಚಂದ್ರಗೌಡ ಸ್ಪಷ್ಟನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.